Godspeed to the city streets. We began to feel the fire. ಕಟ್ ಮಾಡ್ಕೊಡ್ರಿ ಕಟ್ ಮಾಡಿ We wanna chase the night, wanna dance to the light, pull the stars from the sky, just two hearts running wild. Never sleep, never stop. Every shot from the top, we're gonna be two hearts running wild. ಶ್ರೇಯವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆಯಾ? ಶ್ರೇಯೋದು ಅಲ್ಲೆಲ್ಲ ಬರ್ಸಿದ್ವಿ. ಈಗ 1:15ಗೆ ಬಿಡ್ತಾರಂತೆ. ಊಟಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ನಾವು ನೋಡೋಣ ಅಂತ ಹೋಗ್ತಾ ಇದ್ವಿ. ನಮಗೆ ಟೀಚರ್ ಸ್ಕೂಲಲ್ಲಿ ಕೂರಿದ ತುಂಬ ದಿನ ಆಗಿತ್ತು, ಕೂರಿಸಿದೆ ಸ್ಕೂಲಲ್ಲಿ ಕೂರಿದ. ಹಾಂ 7th ಬಂದೆ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆಯಿಂದ ರಾತ್ರಿಯಿಂದ ಮಳೆ ಅಂದರೆ ಅಷ್ಟು ಮಳೆ. ನಾನು ನಮ್ಮ ಕರೆಂಟು ಇದೆ. ಯಾವಾಗ ಕರೆಂಟ್ ಹೋಗಿದೆಯೋ ಗೊತ್ತಿಲ್ಲ. ನಮ್ಮದು UPS ಚಾರ್ಜ್ ಖಾಲಿಯಾಗಿ ರಾತ್ರಿ 1 ಗಂಟೆಗೆ ಜೋರಾಗಿ ಹೋಗೋಕ್ಕೆ ಶುರುವಾಯಿತು. 1 ಗಂಟೆಗೆ ಎಚ್ಚರ ಆಗಿದ್ದು. ನನಗೆ ಸರಿಯಾಗಿ ನಿದ್ದೆನೇ ಬಂದಿಲ್ಲ. ಬೇಗ ಹೇಳ್ಬೇಕಿತ್ತು ಇವತ್ತು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಆಮೇಲೆ ನಿದ್ದೆನೇ ಇಲ್ಲ. ಈಗ 5 ಗಂಟೆಗೆ ನಮ್ಮ ಮನೆಯವ್ರು ಎಬ್ಬಿಸ್ತಾರೆ. ನಂಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ, ಆ ಥರ ನಿದ್ದೆ ಬರ್ತಾಯಿದೆ. ಕಸ ಎಲ್ಲ ಹೊಡೆದಾಯಿತು. ಕರೆಂಟ್ ಇಲ್ಲಲ್ಲ, ಒಂದೇ ಲೈಟ್ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬರಲಿ ಅಂತ ಹೇಳಿ. ಹೊರಗಡೆ ಬಾಗಿಲಿಗೆ ಕೂಡ ನಾನು ಇನ್ನೂ ನೀರು ಹಾಕಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಬರೋ ತನಕ ನೇಲ್ ಪಾಲಿಶ್ ಹಚ್ಕೊಳ್ಳೋಣ ಅಂತ. ನಾನೇನು ಮಾಡಿದೆ ಗೊತ್ತಾ? ನಂಗೆ ಗೊತ್ತು ಕರೆಂಟ್ ಇರೋದಿಲ್ಲ ಅಂತೇಳಿ. ಸಂಜೆನೇ ಆ ಥರ ಮಳೆ ಗಾಳಿ ಇದ್ದಿದ್ದಕ್ಕೆ ರಾತ್ರಿನೇ ಐರನ್ ಮಾಡಿಕೊಂಡೆ. ವಾಷಿಂಗ್ ಮಷೀನಿಗೂ ರಾತ್ರಿ ಹೇಳಿದೆ ನಮ್ಮನೆಯವರಿಗೆ, ವಾಷಿಂಗ್ ಮಷೀನಿಗೆ ಬಟ್ಟೆ ಹಾಕೋಣ ಅಂದರೆ ನೀನೆಲ್ಲ ರೆಡಿ ಮಾಡಿಡೋ, ನಾನು ಬೆಳಗ್ಗೆ ಎದ್ದವನೇ ಹಾಕ್ತೀನಿ. ಎದ್ದಾಗ ಕರೆಂಟ್ ಇರಬೇಕು ತಾನೇ? ಕರೆಂಟೇ ಇಲ್ಲ. ಈಗ ವಾಷಿಂಗ್ ಮಷೀನಿಗೆ ಬಟ್ಟೆ ಒಂದು ಹಾಕಬೇಕಾಗಿತ್ತು. ಕರೆಂಟ್ ಬರೋದು ಡೌಟೇ. ಅದೇ ಬೇಗ ಎದ್ದಿದ್ದೀನಿ. ನೇಲ್ ಪಾಲಿಶ್ ಹಚ್ಕೊಳ್ತೀನಿ. ಕಾಲಿಗೆ ಹಚ್ಕೊಂಡೆ, ರಿಮೂವ್ ಕೂಡ ಮಾಡಿರಲಿಲ್ಲ. ನಾನಂತೂ ನೇಲ್ ಪಾಲಿಶು ಏನೂ ಹಚ್ಚೋದೇ ಇಲ್ಲ. ಇವತ್ತು ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ. ಏನಪ್ಪ ಅಂತ ಹೇಳ್ತೀನಿ. ತಮ್ಮನೇಲಿ ನೋಡಿದ್ರೆ ನನಗೆ ಗೊತ್ತಾಗಿರುತ್ತೆ. ಇನ್ನೆಂತ ಮುಚ್ಚು ಮರೆ ಮಾಡೋದು. ನನಗೆ ಹಾಗೆ ನಂಗೆ ವ್ಲಾಗ್ ಶುರು ಮಾಡಿದ ತಕ್ಷಣ ಹೇಳ್ಬಿಡ್ಬೇಕು ಆ ವಿಷಯನ. ಇಲ್ಲದ್ರೆ ನನಗೂ ಸಮಾಧಾನ ಆಗೋದಿಲ್ಲ. ಮಗನ ಕರ್ಕೊಬರೋದಕ್ಕೆ ಹೋಗ್ತಾ ಇದ್ದೀವಿ. ಮಗನಿಗೆ ಔಟಿಂಗ್ ಇದೆ. ಎಂಥ ಮಳೆ ಗಾಳಿ ಇದೆ ಅಂದರೆ ನನಗೆ ಆಗುಂಬೆ ಘಾಟಿಲಿ ಹೋಗೋಕ್ಕೆ ಹೆದರಿಕೆ ಥರ ಆಗ್ತಾಯಿದೆ. ಅದೇ ಅಂತ ಇದ್ದೆ ನಮ್ಮನೆಯವರಿಗೆ. ಇಲ್ಲಿ ಇದ್ರ ಮೇಲೂ ಹೋಗ್ಬೋದು, ಹೊಸನಗರದ ಮೇಲೂ ಹೋಗ್ಬೋದು, ಅಲ್ಲಿ ಹೋಗೋಣವಾ ಅಂತ ಅಂದೆ. ಅದಕ್ಕೆ ಅವರಂದರು ಬೇಡ, ಅಲ್ಲಿ ಮರ ಎಲ್ಲ ಬಿದ್ದಿದೆ ಅಂತ ನ್ಯೂಸಲ್ಲಿ. ಅವರಿಗೆ ಒಂದು ಲೋಕಲ್ ನ್ಯೂಸ್ ಬರುತ್ತಲ್ಲ, ಅದರಲ್ಲಿ ಬಂದಿದೆ. ಇಲ್ಲೇ ಹೋಗೋಣ ಆಗುಂಬೆ. ನಮಗೇನು ಗೊತ್ತಾ, ಆಗುಂಬೆಲಿ ಓಡಾಡಿ ಒಂಥರ ನಮಗೆ ನಮ್ಮನೆಯವರಿಗೆ ಅದು ಡ್ರೈವಿಂಗ್ ಈಸಿ ಆಗುತ್ತೆ. ನಮಗೆ ಗೊತ್ತಿಲ್ಲದ ರೋಡಲ್ಲಿ ಹೋಗೋಕ್ಕೆ ಒಂಥರ ಅಂದರೆ ಡ್ರೈವಿಂಗ್ ಅಷ್ಟು ಸ್ವಲ್ಪ ಕಷ್ಟ ಅನಿಸುತ್ತೆ. ಇದಾದರೆ ನಮಗೆ ಗೊತ್ತು ಎಲ್ಲಿ ಏನು ಎತ್ತ ಅಂತ ಎಲ್ಲ. ಅದಕ್ಕೆ ಬೇಡ, ಆಗುಂಬೆ ಮೇಲೆ ಹೋಗೋಣ ಅಂದರು. ನನಗೆ ಆಗುಂಬೆ ಘಾಟಿ ಇಳಿಯೋಕ್ಕೆ ಭಯ. ಇಷ್ಟು ಮಳೆ ಅಂದರೆ ರಾತ್ರಿ ನಮ್ಮನೆಯವರಿಗೆ ನಿದ್ದೆನೇ ಮಾಡಿಲ್ಲ ನಾನು. ಆ ಮಳೆ ಹೆದ್ರಿ ನಮ್ಮನೆಯವ್ರಿಗೆ, ಅವ್ರಿಗೆ ಪಾಪ ನಿದ್ದೆ ರೀ, ನೋಡ್ರಿ ಹೆಂಗೆ ಮಳೆ ಬರ್ತಿದೆ ರೀ ನೋಡ್ರಿ ಅಂತ ಬೆಳಗ್ಗೆ ಬೈತಾಯಿದ್ರು. ನೀನು ಮಲಗದೇ ಇರೋದಲ್ಲದೆ ನನ್ನನ್ನು ಮಲಗಕ್ಕೆ ಬಿಟ್ಟಿಲ್ಲ ಅಂತ. ನಮ್ಮನೆಯವರಂತೂ ತುದಿ ಕಾಲಲ್ಲಿ ನಿಂತಿದ್ದಾರೆ ಹೋಗಿ ಮಗನ ಕರ್ಕೊಬರೋದಕ್ಕೆ. ಆಮೇಲೆ ಹೇಳ್ತೀನಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಿಮಗೆ. ನನಗೂ ಖುಷಿ ಇದೆ. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ನಾನು ಅದೇ ನಿನ್ನೆ ರಾತ್ರಿ ನಮ್ಮನೆಯವ್ರನ್ನ ಕೇಳ್ತಾ ಇದ್ದೆ, ಏನು ಅನ್ನಿಸ್ತಾ ಇದೆ? ತುಂಬ ಎಕ್ಸೈಟ್ ಆಗಿದ್ದೀನಿ ನನ್ನ ಮಗನ ಕರೆಯೋಕ್ಕೆ ಅಂತ. ನಂಗೆ ಆ ಥರ ಏನೂ ಅನ್ನಿಸ್ತಾ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ. ನಾನು ಅದೇ ಅನ್ಕೊತಾ ಇದ್ದೆ. ನಂಗೆ ಯಾಕೆ ಹಂಗೆ ಅನ್ನಿಸ್ತಿಲ್ಲ ಅಂತ ನಾನು ಅವನವ್ರನ್ನ ಕೇಳೋದು. ಏನೋ ಗೊತ್ತಿಲ್ಲ, ನಂಗೆ ಹಂಗೆ ಅನ್ನಿಸ್ತಿಲ್ಲ. ಯಾಕೋ ಏನೋ. ನೀರು ಕುಡ್ದಿಲ್ಲ. ನೇಲ್ ಪಾಲಿಶ್ ಹಚ್ಕೊಂಡು ಒಂದು 5 ನಿಮಿಷ ಕುತ್ಕೊಂಡು ಆಮೇಲೆ ಹಚ್ತೀನಿ. ನೋಡಿ ಗಾಳಿ ಹೆಂಗೆ ಬೀಸ್ತಾ ಇದೆ ಅಂತ. ನಮ್ಮದು UPS ಏನಂದರೆ ಚಾರ್ಜ್ ಆಗ್ತಾಯಿಲ್ಲ. ಅದು ಸೋಲಾರಿಂದ ನಾವು ಚಾರ್ಜ್ ಮಾಡ್ತಾಯಿದ್ವಿ.
ಅದು ಸೋಲಾರ್ ಚಾರ್ಜಿಗೆ ಹಾಕೋರು ಬಂದರೂ ಏನೋ ಎಡವಟ್ಟು ಮಾಡಿ ಹೋಗಿದ್ದಾರೆ. ಹಾಗಾಗಿ ಅದು ಸರಿ ಆಗ್ತಾಯಿಲ್ಲ. ಎಲ್ಲಿ ಹುಡುಕಿದ್ರೂ ಅದು ರಿಪೇರಿ ಮಾಡೋರು ಕೂಡ ಸಿಗ್ತಾಯಿಲ್ಲ. ನಮ್ಮನೆಯವರು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿಲ್ಲ. ನಾನು ಕೂಡ ಹಾಗಾಗಿ ಏನೂ ಹೇಳೋದಕ್ಕೆ ಹೋಗಲ್ಲ. ಯಾರೋ ಒಬ್ರು ನಂಗೆ ಹೇಳಿದರು ಡಿಸ್ಟಿಲ್ ವಾಟ್ರನ್ನ ಹಾಕಿ ಅಂತ. ಅದೆಲ್ಲ ತಪ್ಪದೆ ನಾನೇ ಹಾಕ್ತೀನಿ, ಇಲ್ಲ ನಮ್ಮನೆಯವರು ಹಾಕ್ತಾರೆ, ಅದೆಲ್ಲ ಸರಿ ಇದೆ. ನಮ್ಮನೆಯವರು ಇವಾಗ ಹೇಳ್ತಾ ಇರೋದೇನೆಂದರೆ ನಾವು ಬ್ಯಾಟ್ರಿ ಹಾಕಿಸಿ ಹತ್ತತ್ರ 5 ವರ್ಷ ಆಯಿತು ಅನಿಸುತ್ತೆ, ಬ್ಯಾಟ್ರಿ ಎಲ್ಲ ಹೋಗಿದೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ತೋಟದ ಕೆಲಸ ಎಲ್ಲ ನಡೀತಾ ಇದೆ. ಹಾಗಾಗಿ ಅದೆಲ್ಲ ಮುಗಿದ ನಂತರ ಒಂದು ಸಲ ಕುತ್ಕೊಂಡು ಎಲ್ಲ ಕೆಲಸ ಮಾಡಿಕೊಡ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಜಗಳ ಮಾಡಬೇಡ ಇನ್ನು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಏನು ಹೇಳ್ತಾ ಇಲ್ಲ, ಅವರಿಗೆ ಅದು ಅರಿವು ಆದಮೇಲೆ ಅವರಾಗೆ ಮಾಡಿಸ್ಲಿ ಅಂತ ನಾನು ಕೂಡ ಸುಮ್ಮನೆ ಇದ್ದೀನಿ. ಗೊತ್ತಲ್ವಾ, ಗಂಡ ಹೆಂಡತಿ ಮೇಲೆ ಸಣ್ಣ ಪುಟ್ಟ ಜಗಳಗಳಿದ್ದೇ ಇರುತ್ತೆ. ನೋಡಿ ಯಾವ ಥರ ಹಿಂದಿನ ಕಾಲದಲ್ಲಿ ಇದ್ದೀವೇನೋ ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ. ಟೈಮ್ ಬಂದು 7 ಗಂಟೆ ಆಯಿತು. ಈಗ ಟೀ ಕುಡಿತಾ ಇದ್ದೀನಿ. ಎಲ್ಲ ಕೆಲಸ ಆಯಿತು, ದೇವ್ರ ಪಾತ್ರೆ ಎಲ್ಲ ತೊಳೆದೆ, ಟೀ ಕುಡಿದು ಹೂ ಕೊಯ್ಯೋಣ ಅಂತ ಮಳೆ ಬರ್ತಾ ಇತ್ತು. ಹೊರಟೋಳು ಮತ್ತೆ ಟೀನಾದರೂ ಕುಡಿಯೋಣ ಅಂತ. ತಿಂಡಿ ಇವತ್ತು ಹೇಳಲ್ಲ ನಿಮಗೆ, ಸ್ವಲ್ಪ ಹಿಟ್ಟಿದೆ, ಪಡ್ಡಿನ ಹಿಟ್ಟಿದೆ, ಚಿನ್ನಿ ಅದರಲ್ಲೇ ದೋಸೆ ಮಾಡ್ಕೊತೀನಿ ಇಲ್ಲ ಪಡ್ಡು ಮಾಡ್ಕೊತೀನಿ ಅಂತ ಹೇಳಿದ್ಲು. ಕರೆಂಟ್ ಬಂದರೆ ಕಾಯಿ ಚಟ್ನಿ ಮಾಡ್ತೀನಿ ಅಂದಿದ್ದೆ. ನಿನ್ನೆಲೆ ಸ್ವಲ್ಪ ಕಾಯಿ ಚಟ್ನಿ ಕೂಡ ಇದೆ, ಅದು ನಮ್ಮನೆಯವರಿಗೆ ಉಪ್ಪಿಟ್ಟಿಗಾಗುತ್ತೆ. ಚಿನ್ನಿಗೆ ಅದಕ್ಕೆ ನಾನು ಬೆಂಡೆಕಾಯಿ ಹುರಿದು ಇಟ್ಟೆ. ಅವಳು ಬೆಂಡೆಕಾಯಿ ಬಜ್ಜಿ ಮಾಡ್ಕೊತಾಳೆ. ಒಂದೇ ಒಂದು ಲೋಟದಷ್ಟು ಉಪ್ಪಿಟ್ಟು ಮಾಡ್ತೀನಿ. ಅದು ರಾತ್ರಿ ನಿದ್ದೆ ಇದ್ದದಕ್ಕೆ ಒಂಥರ ಹಸು ಥರ ಅನ್ನಿಸ್ತಾ ಇತ್ತು. ಅವಾಗಿಂದ ಕುಡಿಯೋಣ ಅಂದ್ಕೊಂಡೆ, ಮತ್ತೆ ಕೆಲಸ ನೋಡಿ ಸಾಕದಂಗೆ ಆಯಿತು. ಏನಾಗಿದೆ ಅಂದರೆ ನೆನ್ನೆಯಿಂದ ನನಗೆ ಇಕ್ಕಳ ಕಳೆದೋಗಿದೆ. ನಮ್ಮನೆಯವರು ನಾನು ಒಂದೊಂದ್ಸಲ ಬಿಡ್ತೀನಿ, ಬಿಸಿದು ಇಟ್ಕೊಂಡು ಪಾತ್ರೆ ತೊಳೆಯೋದ್ರಲ್ಲಿ ಹಾಕ್ಬಿಡ್ತೀನಿ. ಅದರಲ್ಲಿ ಇದೆ ಅಂತ ಹುಡುಕಿದ್ದೀವಿ, ಅದರಲ್ಲೂ ಇಲ್ಲ. ನಾನು ರಾತ್ರಿ ಪಾತ್ರೆ ತೊಳೆದಿರಲಿಲ್ಲ, ಈಗ ಪಾತ್ರೆ ತೊಳೆದು ಎಲ್ಲ ನೋಡ್ತೀನಿ, ಅದರಲ್ಲೂ ಇಲ್ಲ. ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಇಕ್ಕಳ. ಲೈಟ್ರು ಕಳೆದೋಗಿತ್ತು, ಲೈಟ್ರು ಸಿಕ್ತು. ಈಗ ಅಡುಗೆ ಮನೆಯಲ್ಲಿ ಎಲ್ಲಿ ಹೋಗ್ತೇವೆ, ಅಡುಗೆ ಮನೆ ಬಿಟ್ಟು ಅಂತ ನಮ್ಮನೆಯವ್ರು ಬೈತಾ ಇದ್ರು. ನಿನ್ನೆ ಸಂಜೆ ಅವರು ಕಾಫಿ ಮಾಡಿದ್ರು, ಆವಾಗ ಹುಡುಕಿದ್ರಂತೆ ಸಿಗ್ಲೇ ಇಲ್ಲ. ನನಗೆ ಇಕ್ಕಳ ಇಲ್ಲಿದ್ರೆ ಅಡುಗೆ ಮಾಡೋಕೆ ಬರಲ್ಲ ಅಂದರು. ನನಗೂ ಬರೋದಿಲ್ಲ, ನಂಗೆ ಬಟ್ಟೆ ಎಲ್ಲ ಇಟ್ಕೊಂಡು ನಿಲ್ಸೋಕ್ಕೂ ಬರಲ್ಲ. ಟೀ ಪಾತ್ರೆನೂ ಅಷ್ಟೇನೆ, ಪಾತ್ರೆ ಅಡಿಗೆ ಆಗಿದೆ, ಸಿಕ್ಕಿಲ್ಲ. ಬೆಳಗ್ಗೆ ಬೇರೆ ಟೀ ಪಾತ್ರೆ ಇಟ್ಟಿದ್ದೀನಿ. ಆ ಟೀ ಪಾತ್ರೆ ಟೀ ಮಾಡಿದ್ರೆ ನನಗೆ ಒಂಥರ ಅಸಮಾಧಾನ. ನಮ್ಮನೆ ನನಗೆ ಇವತ್ತು ಟೀನ ಹಿಂಗೆ ಮಾಡಿ ಟೀ ಮಾಡ್ತಾ ಇದ್ದೀನಿ. ನೋಡೋಣ ಏನು ಟೇಸ್ಟ್ ಬರಬೇಕು. ಶುಂಠಿ ಹಾಕಿದ್ದೀನಿ. ಬೆಳಗ್ಗೆದೆಲ್ಲ ಕೆಲಸ ಮುಗಿತು. ಇನ್ನು ನಾನು ಟೀ ಕುಡಿದು ದೇವ್ರಕೋಣೆ ಹೂ ಕೊಯ್ದು ಸ್ನಾನ ಮಾಡಿಬಿಡ್ತೀನಿ. ನಮ್ಮನೆಯವರು ಬೇಗ ಬರ್ತೀನಿ, ಕೆಲಸದವ್ರನ್ನ ಬಿಟ್ಟು ಕೆಲಸ ಎಲ್ಲ ಹಚ್ಚಿ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ನಮಗೆ ನನ್ನ ಟೈಮ್ ಬೇಗ ಹೋಗೋ ಟೈಮ್ ಇಲ್ಲ. ಆದರೂ ನಮ್ಮನೆಯವರಿಗೆ ಮಗನ ನೋಡೋ ತನಕ ಇದಾಗ್ಬಿಟ್ಟಿದೆ ಪಾಪ. ಯಾವತ್ತೂ ಅಷ್ಟು ದಿನ ಬಿಟ್ಟಲ್ಲ ಇಲ್ಲಲ್ಲ. ಆಮೇಲೆ ಶ್ರೇಯು ಹೇಳ್ತಾ ಇದ್ದಾನೆ, ಇದು ಸ್ವಲ್ಪ ಫೋನಿಂದು ಟೈಮಿಂಗ್ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅದೇ ನಾನು ಅಂದೆ ಎಲ್ಲ ಪೇರೆಂಟ್ಸ್ಗಳಿಗೂ ಹೇಳಕ್ಕೆ ಹೇಳಬೇಕು. ಇವತ್ತು ಸ್ವಲ್ಪ ಮಾತಾಡ್ಕೊಂಡು ಎಲ್ಲರೂ ಒಂದು 20 ಮಿನಿಟ್ಸ್ ಮಾಡೋಣ ಅಂತ, ಮಾತಾಡೋಕ್ಕೆ ಕೊಡಿ ಅಂತ. ಏನು ಗೊತ್ತಾ, ಹಲೋ ಹಂಗಂದು ಒಂದು ಸ್ವಲ್ಪ ಏನಾದ್ರು ಕೇಳ್ತಿದಂಗೆ ಮುಗ್ದೇ ಹೋಗುತ್ತೆ. ಅದರಲ್ಲಿ ಪಾಪ 5 ನಿಮಿಷ ಬೆಳಗ್ಗೆ 5 ನಿಮಿಷ ಸಂಜೆ ಮಾತಾಡುತ್ತೆ. ಹಂಗಾಗಿ ಒಂಥರ ಸಮಾಧಾನನೇ ಅನ್ಸೋದಿಲ್ಲ. ಹೋದ ವರ್ಷ ಎಲ್ಲ ಎಷ್ಟು ಬೇಕಷ್ಟು ಮಾತಾಡೋ ಟೈಮ್ ಇತ್ತಂತೆ, ಈ ವರ್ಷ ಹಂಗೆ ಮಾಡಿದ್ದಾರೆ. ಅದೇ ಹೇಳು ಮಮ್ಮಿ ಅಂತ ಹೇಳ್ತಾ ಇತ್ತು ಪಾಪ ನನ್ನ ಹತ್ರ. ನೋಡೋಣ, ನಮಗೆ ಮಾತಾಡೋಕ್ಕೆ ಹೆದರಿಕೆ, ಏನಾದ್ರು ಮುಖದ ಮೇಲೆ ನೋಡ್ತಾರೆ ಅಂದ್ಬಿಟ್ರೆ ಅಂತ ಹೇಳಿ ನಾನು ಅದೇ ನಮ್ಮನೆಯವರಿಗೆ ಅಂತ ಇದ್ದೆ. ತುಂಬ ಮಳೆ ಇತ್ತಲ್ಲ, ಮೆಂಟರಿಗೆ ಫೋನ್ ಮಾಡಿ ಕೇಳಿ ನೋಡೋಣ, ವಾರ್ಡನ್ಗೆ ಬೇಗ ಬರ್ತೀವಿ, ಸ್ವಲ್ಪ ಬೇಗ ಬಿಟ್ಟರೆ ನಾವು ಘಾಟಿ ಹತ್ಕೊತೀವಿ ಅಂತ ಸಲ ಮರೀತಿ ಮುಂಚೆ ಹೋಗೋಣ, ಬಿಟ್ಟರೆ ಕರ್ಕೊಬರೋಣ, ಇಲ್ಲಾಂದ್ರೆ ಬೇಡ ಅಂದ್ರೆ. ಅವತ್ತು ಹೋದಾಗ ಬೈದಾಗಿಂದ ನಮ್ಮ ಮನೆಯವರು ವಾರ್ಡನಿಗೆ ಫೋನ್ ಮಾಡೋಕ್ಕೂ ಹೆದರ್ತಿದ್ದಾರೆ. ಏನಾದ್ರು ಅನ್ಸ್ಕೊಳಕ್ಕೆ ಈ ವಯಸ್ಸಲ್ಲಿ ಒಂಥರ ಅನ್ಸುತ್ತೆ ಕಣೆ ಅಂತಾರೆ. ಮತ್ತೆ ಅದು ಹೌದು ಅನ್ಸುತ್ತೆ. ಅದು ಅವ್ರದ್ದು ತಪ್ಪಿಲ್ಲ, ನಮ್ದು ತಪ್ಪಿಲ್ಲ, ಗೊತ್ತಲ್ವಾ? ಹಳೆ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಒಂದ್ಸಲ ಮಗಂಗೆ ಹೇಳ್ಬೇಕಿರದೆ ವಾರ್ಡನಿಗೆ ಹೇಳ್ದೆ ಹೋಗಿದ್ವಲ್ಲ, ಅವಾಗ ಬೈದಿದ್ರು. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನೋಡಿಲ್ಲ ಅಂದರೆ ಹಳೆ ವಿಡಿಯೋದೇ ಹೋಗಿ ನೋಡ್ಕೊಂಡು ಬನ್ನಿ. ಈಗ ಟೀ ಕೊಟ್ಕೊಳ್ತೀನಿ. ತಿಂಡಿ ಅಂತೂ ಉಪ್ಪಿಟ್ಟು ಮಾಡಿದ್ದೆ. ಆಮೇಲೆ ನಾನು ಹೆಚ್ಚಿಗೆ ವ್ಲಾಗ್ನ ಮಾಡಲಿಲ್ಲ. ಚಿನ್ನಿಗೆ ಉಪ್ಪಿಟ್ಟು ಬೇಡ ಅಂತ ಹೇಳಿದ್ಲು. ಹಾಗಾಗಿ ಅವಳು ದೋಸೆ ಹೊಯ್ಕೊ ಅಂದೆ, ಬೇಡ ಅಂತ ಹೇಳಿ ಪಡ್ಡು ಹೊಯ್ಕೊಂಡ್ಲು. ಅವಳಿಗೆ ನಾನು ಒಂಚೂರು ಬೆಂಡೆಕಾಯಿ ಬಜ್ಜಿ ಕೂಡ ಮಾಡಿದ್ದೆ. ಹಾಗೆ ಖಾರ ಚಟ್ನಿ ಏನೋ ಬೇಕಾದರೆ ಹಚ್ಕೊಂಡು ತಿನ್ನು ಅಂತ ಹೇಳಿದೆ. ಅವಳು ಫುಲ್ ರೆಡಿಯಾಗಿ ತಿಂಡಿ ತಿಂತ ಕುತ್ಕೊಂಡಿದ್ದಾಳೆ. ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡಿದ್ದೆ ನಾನು. ಉಪ್ಪಿಟ್ಟಿಗೆ ಕಾಯಿ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಟೈಮ್ ಬಂದು 9:15 ಆಯಿತು. ನಾವು ಹೊರಟು ಎಲ್ಲ ರೆಡಿ ಆದರೂ ಇವಳನ್ನೇ ಮುಂಚೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಹೊರಡ್ಸಿದ್ದೀವಿ. ಆದರೂ ಅವಳದ್ದೇ ಲೇಟ್ ಆಯಿತು. ಸಿಂಬನ್ ಈಗ ಜಸ್ಟ್ ಕಟ್ಟಿದ್ದೀವಿ. ಕಾರನ್ನು ಹೊರಗೆ ತೆಗೆದು ಅವನನ್ನು ಬಿಡ್ತೀವಿ. ಊಟ ಹಾಕೋದಕ್ಕೆ ಒಬ್ರಿಗೆ ಅಲ್ಲಿ ಇಲ್ಲೇ ಹೋಟೆಲ್ ಅವ್ರಿಗೆ ಹೇಳಿದ್ದೀವಿ. ಹೊರಟು ಈಗ ಶೈನ ಕರೆಯೋದಕ್ಕೆ ಅಂತ. ಬನ್ನಿ, ಶೈನ ಕರ್ಕೊಂಡು ಬರೋಣ. ಸಿಂಬಾ ಅಂತೂ ಎಷ್ಟು ಆಸೆ ಮಾಡುತ್ತೆ ತೋರಿಸ್ತೀನಿ ನಿಮಗೂ ಕೂಡ.
ಕಾರ್ ನಿನ್ನೆ ವಾಶ್ ಮಾಡಿದ್ದಾರೆ, ಮಳೆಗೆ ಮತ್ತೆ ಹಂಗಾಗಿದೆ, ಚುಕ್ಕಿ ಆಗಿದೆ. ಪೇಪರ್ ತಗೋಬೇಕಿತ್ತ ಏನೋ, ಪೇಪರ್ ಬೇಕಿತ್ತ ಇವತ್ತಿಂದು? ಅವರೆಲ್ಲಾದರೂ ಒಂದೊಂದ್ಸಲ ನಿಲ್ಲಿಸಿದಾಗ ಪೇಪರ್ ಓದ್ತಿರ್ತಾರೆ. ಸದ್ಯ ಮಳೆ ಇಲ್ಲ. ನಿನ್ನೆ ಮಳೆ ನೋಡಿ ನಾನು ಹೆಂಗಪ್ಪ ಕರ್ಕೊಂಡು ಬರೋದು ಅಂತ ಬೆಳಗ್ಗೆ ಬಿಸಿಲು ಬಿಟ್ಟಿತ್ತು. ಆದರೆ ಇವಾಗ ಮೋಡ ಆಗಿದೆ. ಆದರೆ ಆಗುಂಬೆಲಿ ಜಾಸ್ತಿ ಇರುತ್ತೆ ಮಳೆ. ಶ್ರೇಯು ಬಿಡಕ್ಕೆ ಹೋಗಿದ್ವಲ್ಲ, ಅಲ್ಲೊಬ್ರು ನಮಗೆ ಪರಿಚಯ ಆಗಿದ್ರು. ಯಾವುದೋ ಊರು, ಯಾವ ಊರು ಅವರು? ರಾಘವೇಂದ್ರ ಅವರು ಹೊಸಪೇಟೆ ಅವರು. ಅವ್ರು ಪಾಪ ಫೋನ್ ಮಾಡಿದ್ರು ಬೆಳಗ್ಗೆ. ಅವ್ರು 9 ಗಂಟೆಗೆ ನಾವು ಇದರಲ್ಲಿ ಇರ್ತೀವಿ ಅಂತ ಹೇಳಿದ್ರು. ನೋಡ್ರಿ ಮಕ್ಳು ನೋಡೋದಕ್ಕೆ ಎಷ್ಟು ಇದು ಅಂತ. ಬಿಡೋದು 1:30ಗೆ, 9 ಗಂಟೆಗೆ ತೀರ್ಥಹಳ್ಳಿಲಿ ಇದ್ದೀವಿ ಸರ್ ಅಂತ ಇವ್ರಿಗೆ ಫೋನ್ ಮಾಡಿದ್ರು. ಆಗುಂಬೆ ಘಾಟಿ ಸರಿ ಇದೆಯಾ, ಹೋಗ್ಬೋದಾ ಏನಾದರೂ ಅಂತ ಹೇಳಿ. ಇಲ್ಲ ಸರ್ ನಾವು 9 ಗಂಟೆಗೆ ಮನೆ ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಬಿಡೋದಿಗೆ 9:15 ಆಯಿತು. ಘಾಟಿ ಸರಿ ಇದೆ ಅನಿಸುತ್ತೆ, ಗೊತ್ತಿಲ್ಲ ಏನು ಆ ಥರದ್ದೇನು ಇನ್ಫಾರ್ಮೇಷನ್ ನಮಗೂ ಬಂದಿಲ್ಲ. ಕಾರ್ ಇದಿಲ್ಲ ಇಲ್ಲ, ಒಳಗೆ ನಿಲ್ಸಿದ್ರೆ ಒಳ್ಳೇದಿತ್ತು. ಗಾಡಿ ಎಲ್ಲರೂ ಈಗ ಆಮೇಲೆ ಸಿಗ್ತೀನಿ ಬನ್ನಿ, ಹೊರಟ್ವಿ ಈಗ. ಹೂ ತಗೊಂಡ್ರ? ಶ್ರೇಯು ನಮಗೆ 9:15ಗೆ ಸ್ಕೂಲಲ್ಲಿ ಇರಬೇಕು ಅಂತ ಹೇಳಿದ್ದ ಪಾಪ. ನಾವು 9:15ಗೆ ಹೋಗಿ ಏನು ಮಾಡೋದು 1:15 ತನಕ ಅಂತ ಹೇಳಿ ನಾವು ಕೂಡ ಹೊರಡಲಿಲ್ಲ. ಆರಾಮಾಗಿ ಹೋಗೋಣ ಅಂಥೇಳಿ. ಮತ್ತು ಹಿಂದಿನ ದಿನ ನೋಡ್ಬೋದು ಎಷ್ಟು ಗಾಳಿ ಮಳೆ ಇತ್ತಂದರೆ ಎಲ್ಲಿ ನೋಡಿದರೂ ಮರಗಳು ಬಿದ್ದಿದ್ದಾವೆ. ನನಗೆ ಹೆದರಿಕೆ ಆಗ್ತಾಯಿತ್ತು. ನೋಡ್ಬೋದು ಎಲ್ಲ ರೋಡಿಗೆ ಈ ಥರ ಬಿದ್ದಿತ್ತು. ಹಾಗಾಗಿ ನಾವು ಕೂಡ ಆರಾಮಾಗಿ ನಿಧಾನವಾಗೇ ಹೊರಟ್ವಿ. ಆಮೇಲೆ 9:15ಗೆ ಹೊರಟಿದ್ದು ಒಳ್ಳೇದಾಯಿತು. ಯಾಕಂದರೆ ಆರಾಮಾಗಿ ಹೋಗ್ಬೋದಲ್ವ. ಲೇಟಾಗಿ ಹೊರಟ್ರೆ ಅರ್ಜೆಂಟಿಗೆ ಡ್ರೈವಿಂಗ್ ಮಾಡೋಕ್ಕೂ ಕಷ್ಟ ಅನಿಸುತ್ತೆ. ಮತ್ತು ಆಗುಂಬೆ ಘಾಟಿ ಇಳಿಯೋದೇ ನನಗೆ ಹೆದರಿಕೆ. ಆಗುಂಬೆ ಘಾಟಿ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ಹೋದ ಮೇಲೆ ನಿಮಗೆ ಆಗುಂಬೆ ಘಾಟಿ ಪರಿಸ್ಥಿತಿನ ಕೂಡ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಎಲ್ಲ ಮರಗಳು ನೆಲಕ್ಕೆ ಬೀಳ್ತಾವೇನೋ ಅನ್ನೋ ಥರ ಹಿಂಗೆ ಉರುಳಿದ್ವು. ಹೆದರಿಕೆ ಆಗ್ತಾಯಿತ್ತು. ಎಂತ ಗೊತ್ತಾ, ಒಂದು ಕಂಬಗಳಿಲ್ಲ ಗೊತ್ತಾ ಇಲ್ಲೆಲ್ಲ ಏನು 15 ದಿನ 20 ದಿನ ಬೇಕೇನೋ ಮನೆ ಕರೆಂಟ್ ಹೋಗೋಕ್ಕೆ. ಎಲ್ಲಿ ನೋಡಿದ್ರು ಲೈನ್ ಹರಿದೋಗಿದೆ. ಆ ಥರ ಮರಗಳು ಬಿದ್ದಿದ್ದಾವೆ. ನಾವೆಲ್ಲ ಹೇಳ್ತಾ ಇದ್ರೆ ಎಷ್ಟೋ ಕಂಬ ಮುರಿದೋಗಿದೆ. 2444 ಅಂತ ನ್ಯೂಸ್ ಇದರಲ್ಲಿತ್ತು ಮೊಬೈಲ್. ಇವತ್ತು ಜಾಸ್ತಿ ಇರ್ಬೋದು, ಇವತ್ತೊಂದು 5,000 ಆಗಿರುತ್ತೆ ಗ್ಯಾರಂಟಿ. ಇಲ್ಲಿ ನೋಡಿ, ಅಯ್ಯೋ ಶಿವ ಇಲ್ಲಿ ನೋಡಿ ದೇವ್ರೇ. ಆ ಥರ ನಿನ್ನೆ ಗಾಳಿ ಮಳೆ ಅಂದರೆ ಹುಚ್ಚು ಮಳೆ ಅಪ್ಪ. ನೋಡಿ ಎಲ್ಲ ನೋಡಿದ್ರು ಇದೇ ಥರನೇ. ಅಯ್ಯೋ ಇಲ್ಲಿ ನೋಡಿ ಲೈನ್ ಎಲ್ಲ ಹರಿದು ಹಿಂಗೆ ಎಲ್ಲ ಕಡೆ ಲೈನ್ ಎಲ್ಲ ಮೇಲಿಲ್ಲ, ಎಲ್ಲ ಕೆಳಗೆ ಇದ್ದಾವೆ. ಇನ್ನು ಲೈನ್ ಮೇಲ್ ಕಳ್ಸೋದು ಬೇಡ, ಕೆಳಗೆ ಕಳ್ಸೋದೇ ಒಳ್ಳೇದಾ ಅಂತಲ್ಲ ರೀ. ಆ ಥರ ಏನಾದ್ರು ಒಂದು ಮಾಡೋದೇ ಸಹ. ಇಲ್ಲಾಂದ್ರೆ ಮಳೆಗಾಲದಲ್ಲಿ ಈ ಥರ ಆದ್ರೆ ಯಾವ ವರ್ಷನೂ ಇಷ್ಟು ಗಾಳಿ ಇರ್ಲಿಲ್ಲಪ್ಪ. ಈ ವರ್ಷ ಹೋದ ವರ್ಷ ಮಳೆನೇ ಇಲ್ಲ, ಒಂದೇ ವಾರದ ಮಳೆ ಅಲ್ಲ ರೀ. ಈ ವರ್ಷ ಎಷ್ಟು ವರ್ಷದೆಲ್ಲ ಮಳೆ ಹೋಯ್ತಾ ಇದೆಯೋ ಗೊತ್ತಿಲ್ಲ. ನನಗೆ ಇವತ್ತು ಬೆಳಗ್ಗೆ ರಾತ್ರಿ 1 ಗಂಟೆಯಿಂದ ಚಿಂತೆ ಹೆಂಗಪ್ಪ ಅಂದ್ರೆ ಹೆಂಗ್ ಹೋಗೋದು ಅಂತ. ನಮ್ಮ ಅದೃಷ್ಟಕ್ಕೆ ಇವತ್ತು ಯಾವ್ದೋ ದೇವ್ರು ಕಂಡುಬಿಟ್ಟಿದ್ದಾನೆ. ಬಿಸಿಲು ಬಂದಿದೆ ಅಲ್ಲ ಇಲ್ಲಾಂದ್ರೆ ಆಗುಂಬೆಲೆಲ್ಲ ಘಾಟಿ ಇಳಿಯಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಳೆ ಬರ್ತಾ ಇದ್ರೆ ಏನು ಕಾಣೋದೇ ಇಲ್ಲ ಎದುರುಗಡೆಯಿಂದ. ಮತ್ತೆ ಲ್ಯಾಂಡ್ ಸ್ಲೈಡ್ ಆಗ್ತಿರುತ್ತೆ, ತುಂಬಾನೇ ಕಷ್ಟ. ಒಂದ್ಸಲ ಚಿನ್ನಿ ಬಿಟ್ಟು ಬಂದ ಮೇಲೆ ಆಗಿತ್ತಲ್ಲ, ಚಿನ್ನಿನ ಕರ್ಕೊ ಬಂದ ಮೇಲೆ ಆಗಿತ್ತು, ರೋಡ್ ಬ್ಲಾಕ್ ಆಗಿತ್ತು 3-4 ದಿನ. ಆಮೇಲೆ ನಾವು ಬಿಡಕ್ಕೆ ಹೋಗೋ ಸುತ್ತಿಗೆ ಕರೆಕ್ಟ್ ಆಗಿತ್ತು. ತೋರಿಸಿದೆ ನಾನು ಹಳೆ ವಿಡಿಯೋ, ನಿಮ್ಗೆ ನೋಡಿದ್ರೆ ತುಂಬಾ ಜನರಿಗೆ ಗೊತ್ತಿರುತ್ತೆ, ಮರ್ತೋಗಿರುತ್ತೆ ಇವಾಗ ಎಲ್ಲರಿಗೂ. ಆದರೆ ನಮಗೆ ನೆನಪಿದೆ ಅದು. ಏನೋ ಹೇಳ್ಬೇಕು ನಾನು ನಮ್ಮ ಮನೆಯವರಿಗೆ ಅಂದೆ, GM ಅಲ್ಲಿ ಇದ್ದೀರಾ ಅಂತ ಅಂದೆ. ನಾನು GMಗೆ ಹೋಗಿ ಭಾಳ ಹೊತ್ತಾಯ್ತು ಅಂದ್ರೆ. GM ಅಂದ್ರೆ ಶ್ರೇಯ ಸ್ಕೂಲ್ ಹೆಸರು GM ವಿದ್ಯಾನಿಕೇತನ್ ಅಂತ. ಭಾಳ ಹೊತ್ತಾಯ್ತು ಅಂತ ಹೇಳ್ತಾ ಇದ್ದಾರೆ ಪಾಪ. ಇವತ್ತು ಹುಡುಗರಿಗೆ ಎಕ್ಸಾಮ್ ಇದೆ, ನಮ್ಮ ಶ್ರೇಯಿಗೆ. ಅದು ಏನು ಎಕ್ಸಾಮ್ ಬರೀತಾವೋ ಏನೋ ಗೊತ್ತಿಲ್ಲ. ನಿನ್ನೆ ಎಕ್ಸಾಮ್ ಮುಗಿಸ್ಬೋದಾಗಿತ್ತು. ಎಂತ ಆಯ್ತು ಇದಕ್ಕೆ, ಚಿನ್ನಾಟ ಹೊಡಿಯಕ್ಕೆ ರೋಡ್ ಮಧ್ಯೆ ಮಕ್ಕೊಂಡಿದೆ. ಆ ಕಡೆನೂ ಕಾರ್ ಬರ್ತಾ ಇದೆ, ಈ ಕಡೆನೂ ಕಾರ್ ಬರ್ತಾ ಇದೆ. ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಈಗ ಒಂದು ನಮಸ್ತೆ ಹೊಡೆದು ಹೋಗೋದು. ಗಣಪತಿ ದೇವಸ್ಥಾನ. To the city streets, we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, every shot from the top. We're gonna be
ಫಾಗ್ ಅದು. Now the morning is the afternoon. We lay awake in bed. ತೀರ್ಥಹಳ್ಳಿ ದಾಟಿದ ಮೇಲೆ ಒಂದು ಚೂರು ಮಳೆ ಸಿಗ್ತಾ ಬಂತು. ಹತ್ತತ್ರ ಆಗುಂಬೆ ಬರೋದಕ್ಕೂ. ಆಗುಂಬೆ ಬರಬೇಕಿದ್ರೆ ಅಷ್ಟು ಮಳೆ ಇರಲಿಲ್ಲ, ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಅಲ್ಲೇನಾದರೂ ದೊಡ್ಡದಾಗಿ ಇರೋ ಮಳೆ ಬಂತಂದರೆ ನಿಮಗೆ ರೋಡೇ ಕಾಣೋದಿಲ್ಲ. ಇದೇ ಥರ ಒಂಥರ ಫಾಗ್ ಥರ ಮುಚ್ಚಿದಂಗಿರುತ್ತೆ. ಮೋಡ ಹತ್ತಿರ ಇರೋದ್ರಿಂದ ಈ ಥರ ಆಗುತ್ತೆ. ಮತ್ತು ಮಳೆ ಹೋದ ತಕ್ಷಣ ಈ ಥರ ಏನೂ ಇರೋದಿಲ್ಲ, ರೋಡ್ ಕ್ಲಿಯರಾಗಿ ಕಾಣ್ತಿರುತ್ತೆ. ಆದರೆ ಮಳೆ ಬರಬೇಕಿದ್ರೆ ಮಾತ್ರ ನಿಮಗೇನೂ ಗೊತ್ತಾಗೋದಿಲ್ಲ, ಸ್ವಲ್ಪ ಡ್ರೈವಿಂಗ್ ಕಷ್ಟ ಅಂತ ಅನಿಸುತ್ತೆ. ಇವಾಗ ಸಣ್ಣದಾಗಿ ಮಳೆ ಬರ್ತಾ ಇತ್ತಲ್ವ, ಹಾಗಾಗಿ ಸ್ವಲ್ಪ ಮಾತ್ರ ಈ ಥರ ಮಬ್ಬು ಥರ ಅನ್ನಿಸ್ತಾ ಇತ್ತು. ಡ್ರೈವಿಂಗಿಗೆ ಏನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ, ಆದರೆ ತುಂಬ ಎಂಜಾಯ್ ಮಾಡಿದ್ವಿ ನಾನು ನಮ್ಮ ಮನೆಯವರು. ಈ ಥರ ಘಾಟಿ ಇಳಿಬೇಕಿದ್ರೆ ಒಂದೊಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಘಾಟಿನ ಎಂಜಾಯ್ ಮಾಡಬೇಕು. ಆದರೆ ಡ್ರೈವಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಪಕ್ಕದಲ್ಲಿ ಕುತ್ಕೊಂಡವರು ಆರಾಮಾಗಿ ಎಂಜಾಯ್ ಮಾಡ್ತಾ ಹೋಗ್ಬೋದು. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. ಆಗುಂಬೆ ಘಾಟಿ ಇಳಿದ ತಕ್ಷಣ ನಮ್ಮ ಮನೆಯವ್ರಿಗೆ ಹಸು ಬಂದುಬಿಡುತ್ತೆ. ಅದು ಈ ಹೋಟೆಲ್ ನೋಡಿದ ತಕ್ಷಣ ಇನ್ನೂ ಹಸು ಜಾಸ್ತಿ ಆಗುತ್ತೆ. ನಾನು ನೀರು ದೋಸೆ ಮಾಡೋದನ್ನು ಕಲ್ತಿರೋದು ಇವರಿಂದನೇ, ನನಗೆ ಇವರೇ ಹೇಳ್ಕೊಟ್ಟಿದ್ದು. ಈಗ ನಾವು ಓಡಾಡ್ತಾ 3 ವರ್ಷ ಆಗಿದೆಯಲ್ಲ, ಪಾಪ ಬಂದ ತಕ್ಷಣ ನಮ್ಮನ್ನು ಮಾತಾಡಿಸ್ತಾರೆ. ನಮಗೊಂಥರ ಖುಷಿ ಅಂತ ಅನಿಸುತ್ತೆ, ನಮ್ಮನ್ನ ಗುರ್ತು ಹಿಡ್ದಿದ್ದಾರಲ್ಲ ಅಂತ ಹೇಳಿ. ಚಿನ್ನಿ ಇಡ್ಲಿ ವಡೆ ಬೇಕು ಅಂತ ಹೇಳಿದ್ಲು. ಅದೇ ನಾನು ಅಂತ ಇದ್ದೆ, ಮನೇಲಿ ಆ ಥರ ತಿಂದಿದೀಯ ಪಡ್ಡನ್ನ, ಮತ್ತು ಇಡ್ಲಿ ವಡೆ ಬೇಕಾ ಅಂತ ಅಂದೆ. ಅದಕ್ಕೆ ಸಿಂಗಲ್ ಇಡ್ಲಿ ವಡೆ ತೊಗೊಂಡ್ಲು. ಅಲ್ಲಿ ಪಕ್ಕದ ಟೇಬಲಲ್ಲಿ ತಿಂತಾಯಿದ್ರು. ಹಾಗಾಗಿ ಇವಳಿಗೂ ಕೂಡ ಆಸೆ ಆಯಿತು. ಇಡ್ಲಿ ತುಂಬ ಚೆನ್ನಾಗಿತ್ತು, ವಡೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು. ಯಾಕಂದರೆ 11:30-12 ಗಂಟೆ ಆಗಿತ್ತು ಅನಿಸುತ್ತೆ ನಾವು ಇಲ್ಲಿಗೆ ಬಂದಾಗ. ಆಮೇಲೆ ನಮ್ಮ ಮನೆಯವರು ಬನ್ಸನ್ನ ತೊಗೊಂಡ್ರು. ಬನ್ಸ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ. ಆಮೇಲೆ ಒಂದು ಸ್ಟ್ರಾಂಗ್ ಆಗಿರೋ ಕಾಫಿನ ಕುಡಿದ್ವಿ ನಾನು ಮತ್ತು ನಮ್ಮ ಮನೆಯವರು. ಸಾಂಬಾರು ಚೆನ್ನಾಗಿತ್ತು, ಚಟ್ನಿನೂ ಚೆನ್ನಾಗಿತ್ತು. ನಂಗೆ ವಡೆ ಓಕೆ ಅನ್ನಿಸ್ತು. ಬನ್ಸ್ ಮಾತ್ರ ಸಖತ್ತಾಗಿರುತ್ತೆ. ಗೋಲಿ ಬಜೆ ಕೂಡ ಚೆನ್ನಾಗಿರುತ್ತೆ. ಒಂದೊಂದ್ಸಲ ತುಂಬ ಎಣ್ಣೆ ಇರುತ್ತೆ, ಆದರೆ ಬನ್ಸ್ ತಗೊಳ್ಳಿ, ತುಂಬ ಚೆನ್ನಾಗಿತ್ತು. ನನಗಂತೂ ಭಾಳನೇ ಇಷ್ಟ ಆಯಿತು ಇಲ್ಲಿ ಬನ್ಸು. ಸೆಕೆಂಡ್ ರೌಂಡ್ ತಿಂಡಿಯಾಗಿ ಹೊರಟ್ವಿ. ಸೋಮೇಶ್ವರ ಅಲ್ಲ? ಹಾಂ, ಸೋಮೇಶ್ವರದಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ತಿನ್ನಿ. ಯಾರಾದರೂ ಹೆಬ್ರಿಗೆ ಬಂದು ಹೆಬ್ರಿಯಿಂದ ಈಗ ಶ್ರೇಯೋಗ ಅವತ್ತು ನಂದಿನಿ ಇದು ತಗೊಂಡ್ವಿ ಗೊತ್ತಾ? ನಂದಿನಿ ಇದು ಬ್ರಹ್ಮ ಇದು ತಗೊಂಡಿದ್ವಲ್ಲ ರೀ. ಅವ್ನು ಬಂದ್ಮೇಲೆ ಕೊಡ್ಸ್ಬೋದು, ತಗೊಳ್ರಿ, ಈಗ ಬೇಡ. ನಮ್ಮ ಮನೆಯವ್ರದ್ದು ಇದೆ. ನಮ್ಮ ಮನೆಯವ್ರು ಆಗ್ಲೇ ಹೇಳ್ತೀನಿ, 1 ನಿಮಿಷ, ನನಗೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಯಾಕೆ ಹೇಳ್ರಿ? ಏನು ಕುಡಿಸೋದು ಬೇಡ ಅನ್ಬಾರ್ದು ಅಂತ ನನಗೆ 1 ತಿಂಗಳಿಂದಾನೇ ನನಗೆ ಆ ಮೆಸೇಜ್ ಬಂದಾಗಿಂದಾನೇ ಹೇಳ್ತಾ ಇದ್ರು, ನಿನ್ನ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಅವತ್ತು ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ನಾ ಬರೋದೇ ಇಲ್ಲ ಅಂತ, ನೀವೇ ಹೋಗಿ ಕರ್ಕೊಂಡು ಬರ್ರಿ ಅಂತ ಹೇಳಿದೆ. ಅವನು ಏನು ಕೇಳಿದ್ರು ಕೊಡಿಸ್ತಾರಂತ, ಏನು ಹೇಳಿದ್ರು ಕೊಡಿಸ್ತಾರಂತ ಇವತ್ತು, ಹಂಗಂತೆ. ಅವ್ರ ಅಪ್ಪನ ಜೀವ ಇಲ್ಲ ಅಷ್ಟೇ, ದೇಹ ಮಾತ್ರ ಇಲ್ಲಿದೆ, ಜೀವ ಅಲ್ಲೇ ಇದೆ, ಮಗನ ಹತ್ರನೇ ಇದೆ. ಬೇಗ ಹೋಗೋಣ ಅನ್ಕೊಂಡ್ವಿ, ಮತ್ತೆ ಹೋಗಿನ ಸುಮ್ಮನೆ ಕಟ್ಟೆ ಕಾಯ್ಬೇಕು. ಅಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡು ನೋಡ್ತಾ ಇರಬೇಕು. ಅದಕ್ಕೇನೆ ಆರಾಮಾಗಿ ಹೋಗೋಣ ಅಂತ ನಿಧಾನಕ್ಕೆ ಹೋದ್ವಿ. ಆದ್ರೆ ಸದ್ಯ ಎಲ್ಲೂ ಅಷ್ಟು ಮಳೆ ಸಿಗ್ಲಿಲ್ಲ ನಮಗೆ. ಆಗುಂಬೆಲೆಲ್ಲ ಮಳೆ ಸಿಕ್ಕಿದ್ರೆ ಆಗುಂಬೆ ಮಾತ್ರ ಮೈ ಜುಮ್ ಅನ್ನತ್ತೆ ಗೊತ್ತಾ, ಆ ತರ ಮರಗಳು ಬಿದ್ದಿದ್ದಾವೆ. 1-2-3 ಕಡೆ ಮಾತ್ರ ಮಳೆ ಸಿಕ್ತು. ಚಿನ್ನ ಕರ್ಚಿಪ್ಪಾಕು, ಬಾಕಿ ಎಲ್ಲೂ ಮಳೆ ಸಿಗ್ಲಿಲ್ಲ ನಮಗೆ. ಆಗುಂಬೆ ಘಾಟಿಲಿ ಎಲ್ಲಿ ಸಿಗುತ್ತೆ ಅಂತ. ಸೆಕೆ ಅಲ್ಲ ಇಲ್ಲಿ. ಇಲ್ಲಿ ಕೆಳಗ್ ಬಂದಂಗೂ ಸೆಕೆ. ಶ್ರೇಯು ಹೇಳ್ತಾ ಇದ್ದ, ದಿನಕ್ಕೆ 3 ಸಲ ಸ್ನಾನ ಮಾಡ್ತೀನಿ ಮಮ್ಮಿ, ಅಷ್ಟು ಸೆಕೆ. ಎಷ್ಟು ಮಳೆ ಬಂದ್ರು ಸೆಕೆ 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 ಸೆಕೆ. ನಾನು ಇದ್ನಲ್ಲ ಇಲ್ಲಿ, ಅವಾಗ ಅಡ್ಜಸ್ಟ್ ಆಗ್ಬಿಟ್ಟಿತ್ತು ನೋಡಿ, ಇವಾಗ ಆಗೋದೇ ಇಲ್ಲ. ಶ್ರೇಯುಗೆ ಅಲ್ಲಿ ಹೋದಾಗ ತುಂಬಾ ಇದೆಲ್ಲ ಆಗಿತ್ತು, ರ್ಯಾಷಸ್ ಎಲ್ಲ ಆಗಿ ತುಂಬಾ ಆಗಿತ್ತಂತೆ ಪಾಪ. ಅವಾಗ ನಮಗೆ ಫೋನ್ ಕೊಡ್ತಿರ್ಲಿಲ್ಲಲ್ಲ, ಹಂಗಾಗಿ ಗೊತ್ತಾಗ್ತಿರ್ಲಿಲ್ಲ. ಈಗ ಫೋನ್ ಮಾಡಿದಾಗ ಹೇಳುತ್ತೆ ಪಾಪ, ಮಗಂಗಾಗಿ ಏನೋ ತರಕ್ ಹೋಗಿದಾರಪ್ಪ, ಲಸ್ಸಿನ ಏನೋ. ಅವನಿಗೆ ಲಸ್ಸಿ ಇಷ್ಟಲ್ಲ, ನಂದಿನಿ. ನಾನು ನಂದಿನಿ ಅಂತಿತ್ತು ಪಾಪ, ಲಸ್ಸಿ ತಗೊಂಡು. ಓಹೋ 2 ಬೇಡ ಅಂತೆ. ನಿಮ್ ಡ್ಯಾಡಿ ಅಂತ ಕಾಫಿ ಕುಡಿದು ಮಜ್ಜಿಗೆ ಕುಡಿತಿದಾರಲ್ಲೇ. ಅವ್ರ ಹೊಟ್ಟೆನ ಎಂತದ ಕನ್ನಂಬಡಿ ಕಟ್ಟೆನ ಅದು. ಆ ತರ ಕಂಡಿದ್ನೆಲ್ಲ ತಿನ್ನನ ಕುಡಿಯೋಣ ಅವ್ರಿಗೆ. ಅವ್ರು ಡ್ರೈವಿಂಗ್ ಮಾಡ್ಬೇಕಿದ್ರೆ ಹಂಗೇನೆ ನಿದ್ದೆ ಬರುತ್ತೆ ಅಂತನೋ ಎಂತದೇನೋ ಗೊತ್ತಿಲ್ಲ. ಅಲ್ಲಿ ಆಗುಂಬೆಲ್ ನಿಲ್ಸಿ ಲೇಸ್ ತಂದು ಬಿಸ್ಕೆಟ್ ತಂದ್ರು. ಬಿಸ್ಕೆಟ್ ತಿನ್ಲೇ ಇಲ್ಲ, ಲೇಸ್ ಮಾತ್ರ ತಿಂದ್ರು. ಎಂತ ರೀ ಅದು, ಈ ಕಾಫಿ ಕುಡ್ದಿಲ್ವಾ? ನನ್ನ ಹೊಟ್ಟೆ ನಂದು ಕಣೆ, ನಿಂದೇನೆ.
ಮತ್ತೇನಾದ್ರು ಹೇಳಿದ್ರೆ ಅದೊಂದು ಡೈಲಾಗ್ ಹೇಳ್ತಾರೆ. ಮಗಂಗೆ ಅವತ್ತು ಇದ್ದಿದ್ವಿ ಮ್ಯಾಂಗೋ. ಅವತ್ತು ಯಾವುದು ಮ್ಯಾಂಗೋ ಹುಳಿ ಇರುತ್ತೆ, ಅದು ನಂಗೆ ಅಷ್ಟು ಇಷ್ಟ ಆಗಲ್ಲ. ನನ್ನ ಮಗನ ಫೇವ್ರೇಟ್. ಅವ್ನು ತುಂಬ ಕಮ್ಮಿ. ನಾನು ಜಾಮೂನ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಗೊತ್ತಿಲ್ಲ. ತಿಂತೀನಿ ಅಂದರೆ ಮಾಡ್ತೀನಿ, ಎಲ್ಲ ಮರ್ತು ಹೋಗ್ಬಿಡ್ತು, ಯಾಕೋ ಏನೋ ಗೊತ್ತಿಲ್ಲ. ಅದು ಹೋಮ್ ಮೇಡೇ ಅದು. ಇದು ನಂದಿನಿ ಅವ್ರದ್ದು, ಇದು ಚೆನ್ನಾಗಿರುತ್ತೆ. ಶ್ರೇಯು ಹಾಲು ತರಕ್ಕೆ ಹೋದಾಗೆಲ್ಲ ಅವ್ರ ಡ್ಯಾಡಿ ಜೊತೆ ಈ ಪೇಡ ತಿನ್ನಕ್ಕೆ ಹೋಗೋದು ಅಲ್ಲ. ಹಾಲು ತರಕ್ಕೆ ಹೋಗ್ತಿರ್ಲಿಲ್ಲ ಡ್ಯಾಡಿ ಜೊತೆ, ಪೇಡ ತಿನ್ನಕ್ಕೆ ಹೋಗೋದು. ಒಂದೊಂದೇ ಪೇಡ ಕೊಡ್ತಾರೆ, 10 ರೂಪಾಯಿ ಒಂದು ಪೇಡ ಅದಲ್ಲ, ಇಷ್ಟು ದೊಡ್ಡದು ಬರ್ತಿತ್ತು. ಹೌದಾ? Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon. We lay awake in bed. The laughs so loud as the hours pass. ಸೀನಿಯರ್ ಕಾಲೇಜಲ್ಲಿ ಯೂನಿಫಾರ್ಮ್ ಮಾಡೋಣ ಅಂತಿದ್ದಾರಂತೆ. ಲಿಟ್ಲ್ ರಾಕ್ ಹತ್ರ ಇದ್ದೀವಿ. ನನಗೆ ಲಿಟ್ಲ್ ರಾಕ್ದು ಯೂನಿಫಾರ್ಮ್ ನೋಡಿ ಖುಷಿ ಅನಿಸ್ತು. ಈ ಥರ ಚೆನ್ನಾಗಿದೆ. ಶ್ರೇಯುನ ನಾವು ಯೂನಿಫಾರ್ಮಲ್ಲಿ ನೋಡೇ ಇಲ್ಲ, ಹಾಗಾಗಿ ಇದೇ ಫಸ್ಟ್ ಟೈಮ್ ನಾವು ಯೂನಿಫಾರ್ಮಲ್ಲಿ ನೋಡೋದು. ಇವರಿಗೂ ಬಿಡ್ತಾ ಇದ್ದಾರಾ ಅಂತಾರೆ ಎಲ್ಲ ಇದೆ. ಸುಮಾರು ಜನ ಇದ್ದಾರಲ್ಲ, ಇವರಿಗೂ ಇಲ್ಲ ಲಿಟ್ಲ್ ರಾಕ್ ಅವರಿಗೂ ಔಟಿಂಗ್ ಇದೆಯಾ ಅಂತ ಗೊತ್ತಿಲ್ಲ. ತುಂಬ ಜನ ಕೇಳ್ತಿದ್ರು ಶ್ರೇಯು ಯಾವಾಗ ಬರ್ತಾನೆ ಅಂತ. ನಾನು ಡೇಟು ಎಲ್ಲ ರಿವೀಲ್ ಮಾಡೋದಿಲ್ಲ, ಯಾಕಂದರೆ ನನ್ನ ವಿಡಿಯೋಗಳು ಲೇಟಾಗಿ ಬರುತ್ತೆ ಗೊತ್ತಲ್ವಾ. ಹಾಗಾಗಿ ಸುಮ್ಮನೆ ಡೇಟು ಎಲ್ಲ ಹೇಳ್ಬಿಟ್ಟು ಆಮೇಲೆ ಅಯ್ಯೋ ಇಷ್ಟು ಲೇಟಾಗಿ ಹಾಕ್ತೀರಾ ಅಂತ ಅನ್ಸುತ್ತೆ. ಆದರೆ ಇದನ್ನು ಆದಷ್ಟು ಬೇಗನೆ ಎಡಿಟ್ ಮಾಡಿ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಹಳೆ ವಿಡಿಯೋಗಳು ಹಾಗೆ ಇರಲಿ. ಶ್ರೇಯು ಬಂದಿರೋ ವಿಡಿಯೋಗಳನ್ನ ಆಗಸ್ಟಲ್ಲೇ ಹಾಕ್ತೀನಿ. ಈ ಎಂಡಲ್ಲಿ ಬಿಡ್ತಾ ಇದ್ದಾರೆ, ಹಾಗಾಗಿ ಆಗಸ್ಟಲ್ಲಿ ಬರುತ್ತೆ. ಫಸ್ಟ್ ವೀಕಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ಫಸ್ಟ್ ವೀಕಲ್ಲೇ ಹಾಕ್ತೀನಿ. ಹತ್ತತ್ರ ಇದ್ದೀವಿ ಈಗ ಶ್ರೇಯು ಸ್ಕೂಲಿಗೆ. ನಂದು 3-4 ಕಿಲೋಮೀಟರ್ ಇರ್ಬೋದು ಅಷ್ಟೇ. ನಾವು ಶ್ರೇಯನ ಹೋಗಿ ಆರಾಮಾಗಿ ನೋಡ್ಬೋದು. ಚಿನ್ನಿ ನಾನು ವಾಚ್ ಇದನ್ನು ಮಾಡ್ಕೊಡ್ಲೇ ಇಲ್ಲ. ಟೈಮ್ ಎಷ್ಟು ಅಂದರೆ ಕರೆಕ್ಟಾಗಿ 12:15. ನಾವು ಅಲ್ಲಿ ಹೋಗೋತ್ತಿಗೆ 12:45 1 ಗಂಟೆ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ ಕಾಯೋದಿರುತ್ತೆ ಅನಿಸುತ್ತೆ. ಈ ಸಲ ರೂಮಿಗೆಲ್ಲ ಬಿಡ್ತೀನಿ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ನಾವು ಅದೇ ಅವನಿಗೆ ಬೆಡ್ ಬೇಕು ಅಂದಿದ್ದ, ಬೆಡ್ ಎಲ್ಲ ತಗೊಬಂದಿದ್ದೀವಿ. ಏನೇನಾಗುತ್ತೋ ಗೊತ್ತಿಲ್ಲ. ಸದ್ಯ ಎಲ್ಲೂ ಮಳೆ ಸಿಕ್ಕಿಲ್ಲ. ನಾನು ಕೇಳಿದೆ ಅಲ್ಲೊಂದು ಅಜ್ಜಿನ, ಸಂತೆ ಮಾಡಿದ್ವಲ್ಲ ನೀವೆಲ್ಲ, ಸಂತೆ ಕೇಳ್ತಾ ಇದ್ರಲ್ಲ, ಅದಕ್ಕೆ ಸಂತೆ ತೋರಿಸಿದ್ದೀನಿ ನೋಡಿ. ಹೀಗೆ ಇರುತ್ತೆ ನಮ್ಮೂರು ಸಂತೆನೂ. ಸ್ವಲ್ಪ ಜಾಸ್ತಿ ಅಂಗಡಿಗಳಿರುತ್ತೆ. ನಮ್ಮೂರಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೆ ಒಂಥರ ಅನ್ಸುತ್ತಲ್ಲ ರೀ. ಬೇರೆಲ್ಲಾದ್ರೆ ಮಾಡ್ಬೋದು. ಇದು ಚಿನ್ನಿ ಮಾಡಿದ್ಲು ಒಂದು ಸ್ವಲ್ಪ ಮಗಂಗಾಗಿ. ಅವ್ರ ಡ್ಯಾಡಿ ಕಣ್ಣು ದುರ್ಬಿನ್ ಇಟ್ಕೊಂಡು ಇದನ್ನ ನೋಡಿದ್ದಾರೆ, ಏನದು ಗೋಬಿ. ಅದು ಇದರಿಂದನೇ ಕಾಣ್ತವ್ರಿಗೆ. ಗೋಬಿ ತರೋಣ ಬಾ ಅಂತೇಳಿ ಹೋಗಿ ಕರ್ಕೊಂಡೋಗಿ ಗೋಬಿ ತಗೊಬಂದ್ವಿ. ಗೋಬಿ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ. ಬೇಗನೆ ಹೋಗೋಣ ಅಂತ ಇದೀವಿ. ಶ್ರೇಯದು ಶಾಪಿಂಗ್ ಗಿಪಿಂಗ್ ಇದ್ರೆ ಉಡುಪಿ ಹೋಗೋಣ ಅಂತ ಇದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನಮ್ಮನೆಯವ್ರು ಒಂದೊಂದ್ಸಲ ಕರ್ಕೊಂಡು ಹೋಗ್ತೀನಿ ಇದಾರೆ. ಹೋಗ್ತಾ ಪಾಟ್ ಕೇಳೋಣ ರೀ. ನಂಗೊಂದು 2 ದೊಡ್ಡ ಪಾಟ್ ಬೇಕು ಹೂವಿನ ಗಿಡಕ್ಕೆ. ನಮ್ಮನೆಯವ್ರಿಗೆ ಏನೂ ಕೊಡ್ಸಲ್ಲ. ಹಿಂಗೆ ಗೊತ್ತಾ, ಏನು ಕೆಲಸ ಇದೆ ಅದಷ್ಟು ಮಾತ್ರ. ಅದ್ರ ನೆಕ್ಸ್ಟ್ ಏನು ಕೆಲಸಗಳು ಇವು ಪಾಟ್ ತರೋಕೆ ಅಂತ ಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಒಂದ್ಸಲ ಕರ್ಕೊಂಡ್ ಬರ್ತಾರೆ. ಅದು ಸಿಟಿ ಒಳಗೆ ಹೋಗುತ್ತಾ ಅಂತ ಕೇಳಿ ನೋಡೋಣ. ನಮಗೆ ಇದು ಈಸಿ ಅಲ್ಲ, ನಾವು ಸಿಟಿ ಒಳಗೆ ಹೋಗಲ್ಲ. ಬ್ರಹ್ಮಾವರ ಇದು ಬೈಪಾಸ್ ಅನ್ಸುತ್ತೆ ಏನೋ, ನಂಗೂ ಕರೆಕ್ಟಾಗಿ ಗೊತ್ತಿಲ್ಲಪ್ಪ. ನಮಗೆ ಒಟ್ಟು ಗೂಗಲಲ್ಲಿ ಅವತ್ತು ಕರ್ಕೊಂಡು ಹೋಗಿದ್ದು, ಕಾಲೇಜ್ ಎಕ್ಸಾಮ್ ಬರೀ ಹೋಗಿದ್ವಲ್ಲ, ಹೆಂಗ್ ಕರ್ಕೊಂಡು ಹೋಗಿತ್ತೋ ಹಂಗೇನೆ ಹೋಗ್ತಾ ಇದೀವಿ. ಅದೇ ರೋಡ್ ನಮಗೆ ಇದು ಈಸಿ ಅನ್ಸುತ್ತೆ. ಸಿಟಿ ಬಿಡುತ್ತೆ, ನಾವು ಸಿಟಿಯಿಂದ ಹೊರಗಡೆ ಹೋಗ್ತೀವಿ. ಉಡುಪಿ ಇಲ್ಲಿಂದ 10 ಕಿಲೋಮೀಟರ್. ಇಲ್ಲಿಂದ ಲೆಫ್ಟಿಗೆ ತೆಗೆದ್ರೆ ಉಡುಪಿ 10 ಕಿಲೋಮೀಟರ್ ಇದೆ. ವ್ಲಾಗ್ಗಳು ಅಷ್ಟೇ ಹೇಗೆ ಬರುತ್ತೋ ಹಾಗಾಗಿ ಹಾಕ್ತೀನಿ. ಒಂದು 3-4 ವ್ಲಾಗ್ಗಳು ಆದರೂ ಆಗಬಹುದು. ದಯವಿಟ್ಟು ನೋಡಿ ಎಲ್ಲರೂ. ನಮ್ಮದು ಚಾನಲ್ ಓಡಬೇಕಲ್ವಾ, ಹಾಗಾಗಿ ನೋಡಿ ಮಳೆ ಶುರುವಾಗೇ ಹೋಯ್ತು. ಮಳೆ ಇಲ್ಲ ಅಂತಿದೆ, ಮಳೆ ಶುರುವಾಗೇ ಹೋಯ್ತು. ಇವತ್ತು ಶ್ರೇಯ ನೋಡೋ ತನಕ ಮಾತ್ರ ಹಾಕಿ ನೆಕ್ಸ್ಟ್ ಹಾಕ್ಲಾ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದು ಎಷ್ಟೆಷ್ಟು ವಿಡಿಯೋಗಳಾಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾರೋ ಬಟ್ಟೆ ಒಣಗಿಸಿದ್ರು ಅನ್ಸುತ್ತೆ, ನಮ್ಮಂತ ಅರ್ಧರೆ ಯಾರೋ. ನಾನು ಹಂಗೆ ಬಿಸಿಲು ಬರೋದಕ್ಕೂ ಮ್ಯಾಟೆಲ್ಲ ಹೋಗಿ ಒಣಗಿಸೋದು, ಮಳೆ ಬರೋದಕ್ಕೂ ಹೋಗಿ ತಕ್ಕ ಬರೋದು ಆಗುತ್ತೆ. ಇನ್ನೊಂದು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಅಲ್ಲ ಹೇಳಿ ಮಗನ ನೋಡ್ತೀನಿ.
ಅವ್ರು ಹಾರ್ಟ್ ಬೀಟ್ ಡಗ್ 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 ಅಂತಿದೆ. ನನಗೆ ಕೇಳ್ತಾ ಇದೆಯಾ ಅಂದರೆ ಇಲ್ಲ ಅಂತ ಅಂದೆ. ನಂಗೆ ಮಳೆ ಸೌಂಡ್ ಮಾತ್ರ ಕೇಳ್ತದೆ, ಹಾರ್ಟ್ ಬೀಟ್ ಕೇಳ್ತಾ ಇಲ್ಲ ಅಂದೆ. ಮಗನ ನೋಡಿದೆ ನಾವು ಹತ್ತತ್ರ ಒಂದು 50 ದಿನ ಆಗಿತ್ತೇನೋ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಇಷ್ಟು ದಿನ ಅವನನ್ನು ನಾವು ಬಿಟ್ಟೇ ಇದ್ದಿದ್ದು. ನಾವು ಯಾವಾಗ ಸ್ಕೂಲ್ ಬರುತ್ತೆ ಅಂತ ಕಾಯ್ತಾನೇ ಇದ್ವಿ. ಲಿಟ್ಲ್ ರಾಕಿಂದ ತುಂಬ ಹತ್ತಿರ ಆಗುತ್ತೆ, ಒಂದು 5-6 ಕಿಲೋಮೀಟ್ರ್ ಆಗ್ಬೋದೇನೋ. ಯಾಕಂದರೆ ಲೋಕಲರು ಯಾರಿಗಾರು ಗೊತ್ತಿದ್ದರೆ ಹೇಳ್ತಾ ಇದ್ದೀನಿ. ನಾವು ಹೈವೇಯಿಂದ ಒಳಗೆ ಹೋಗ್ಬೇಕು, ಸ್ವಲ್ಪ ಒಳಗೆ ದಾಟ್ತಿದ್ದಂಗೆ ಇವತ್ತು ಶನಿವಾರ ಆದ್ದರಿಂದ ಸ್ಕೂಲ್ ಬಸ್ಗಳು ಕೂಡ ಹೋಗ್ತಾನೇ ಇದ್ವು. ಆವಾಗ ನಮಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು, ಇನ್ನೇನು ಮಗನ ನೋಡ್ತೀವಿ ಅಂತ. ತುಂಬ ಜನ ಪೇರೆಂಟ್ಸ್ ಕೂಡ ಬಂದು ಕಾಯ್ತಾ ಇದ್ದರು. ನಾವೇ ಸ್ವಲ್ಪ ಲೇಟಾಗಿ ಹೋದವ್ರು ಏನೋ ಗೊತ್ತಿಲ್ಲ. ಇಲ್ಲ, ನಾವು ಮೀಟಿಂಗೆಲ್ಲ ಮುಗಿಸ್ಕೊಂಡು ಹೊರಗೆ ಹೊರಟ್ರೂ ಸುಮಾರು ಜನ ಬರ್ತಾಯಿದ್ರು. ಪಾರ್ಟ್ 3 ತನಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅಷ್ಟು ವೀಡಿಯೋಗಳು ಇದ್ದಾವೆ. ಇವತ್ತು ಶ್ರೇಯನ್ನ ನೋಡೋ ತನಕ ಮಾತ್ರ ಮಾಡ್ತೀನಿ. ನೆಕ್ಸ್ಟು ಶ್ರೇಯನ್ನ ಕರ್ಕೊಂಡು ಮನೆಗೆ ಹೋಗೋ ತನಕ ಮಾಡಿ ನೆಕ್ಸ್ಟ್ ಬಿಡೋದನ್ನು ಈ ಥರ ವ್ಲಾಗ್ನ ಮಾಡ್ತೀನಿ. ದಯವಿಟ್ಟು ನೋಡಿ ಅಂತ ಹೇಳ್ತಾ ಇದ್ದೀನಿ. 50 ದಿನ ಮಗನ ಹೇಗೆ ಬಿಟ್ಟಿದ್ವಿ ಅಂತ ನಮಗೇ ಗೊತ್ತು. ನನಗೆ ಇದು ನೋಡಿದ ತಕ್ಷಣ ಕಿಟಕಿನೇ ನೋಡ್ತೀನಿ, ಯಾಕಂದರೆ ಹೋದ್ಸಲ ಬಂದಾಗ ನನ್ನ ಮಗ ಕಿಟಕಿಲೇ ನಿಂತ್ಕೊಂಡು ಟಾಟಾ ಮಾಡಿತ್ತು. ನಂಗೆ ಅದೇ ನೆನಪಾಗ್ತಾಯಿತ್ತು. ಎಲ್ಲ ಪೇರೆಂಟ್ಸ್ಗಳು ಬಂದು ಕಾಯ್ತಾಯಿದ್ರು. ಇಲ್ಲಿ ಮೇಲ್ಗಡೆ ಪಾರ್ಕಿಂಗಿಗೆ ಬಂದ್ವಿ, ಆದರೆ ಅಲ್ಲಿ ಎಲ್ಲೂ ಪಾರ್ಕಿಂಗ್ ಸಿಗಲಿಲ್ಲ ನಮಗೆ. ಆಮೇಲೆ ಮತ್ತೆ ಕೆಳಗೆ ಹೋಗಿ ಅಲ್ಲಿ ಬಸ್ಸೆಲ್ಲ ಪಾರ್ಕ್ ಮಾಡ್ತಾರೆ, ಅಲ್ಲಿ ಪಾರ್ಕ್ ಮಾಡಿ ಬಂದ್ವಿ. ಇಲ್ಲಿ ಬಂದು ನಾವು ಕಿಟಕಿ ಹತ್ರನೇ ನಿಂತ್ಕೊಂಡಿದ್ದೀವಿ, ಯಾಕಂದರೆ ಮಗ ಏನಾದರೂ ನಮ್ಮನ್ನು ನೋಡ್ತಾನ ಅಂತ. ಯಾಕಂದರೆ ಸ್ಕೂಲೆಲ್ಲ ಬಿಟ್ಟು ಆಗಿತ್ತು. ಹಾಗೆಯೇ ಅಲ್ಲೇ ನಿಂತ್ಕೊಂಡು ನೋಡಿದ್ವಿ. ಮಗ ಏನೂ ಅಲ್ಲಿ ಕಾಣಲಿಲ್ಲ. ನಾವು ಸ್ಕೂಲ್ ಒಳಗೂ ಹೋಗಿಲ್ಲ. ಶ್ರೇಯವ್ರಿಗೆ ಸ್ವಿಮ್ಮಿಂಗ್ ಪೂಲೆಲ್ಲ ಇದೆಯಾ? ಶ್ರೇಯೋದು ಅಲ್ಲೆಲ್ಲ ಬರ್ಸಿದ್ವಿ. ಈಗ 1:15ಗೆ ಬಿಡ್ತಾರಂತೆ. ಊಟಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ನಾವು ನೋಡೋಣ ಅಂತ ಹೋಗ್ತಾಯಿದ್ವಿ. ನಮಗೆ ಟೀಚರ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಹೋಗ್ಬೇಕಂತೆ. 1:30ಯಿಂದ 3 ಗಂಟೆ ತನಕ ಮೀಟಿಂಗ್ ಇದೆಯಂತೆ ನಮಗೆ. ಅವನಿಗೂ ಬೈತಾರೆ ನೋಡಿ, ಊಟಕ್ಕೆ ಬಿಟ್ಟಿದ್ದಾರೆ. ನಾವು ನೋಡೋಣ ಅಂತ ಹಿಂದ್ಗಡೆಯಿಂದ ಆಸೆ ಬಂದ್ವಿ. ನೋಡಿ, ಎಲ್ಲ ಊಟಕ್ಕೆ ಹೋಗಿದ್ದಾವೆ. ನಾವು ಅಲ್ಲೇ ರೂಮ್ ಹತ್ರ ನೋಡ್ತಾ ಇದ್ವಿ. ಅಲ್ಲಿ ರೂಮ್ ಹತ್ರ ನನ್ನ ಮಗ ಇರಲಿಲ್ಲ. ಈಗ ಊಟಕ್ಕೆ ಬಂದಿದ್ದಾರೆ ಪಾಪ. ನಾವು ಆ ಹೋಟೆಲಿಗೆ ಹೋಗೋಣ, ಈ ಹೋಟೆಲಿಗೆ ಹೋಗೋಣ ಊಟಕ್ಕೆ ಅಂತ ಇದ್ವಿ. ಒಳ್ಳೆ ಹೊಡೆದಾಡ್ತಿದ್ದಾವೆ. ತೋರಿಸ್ತೀನಿ ನಿಮಗೂ. ಪಿಂಕ್ ಅಲ್ಲ ಒಂದು. ನಾನು ವೀಡಿಯೋ ಮಾಡ್ತಾ ಇದ್ದಲ್ಲ, ಅಲ್ಲೊಂದು ಹುಡುಗ ಹೇಳ್ತಾನೆ, ನೋಡಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ. ಅಯ್ಯೋ, ನನ್ನ ಮರ್ಯಾದೆ ತೆಗಿತಾ ಇದ್ದಾರೆ ಅಂದೆ ನಾನು. ಅದಕ್ಕೇ ನಾ ವೀಡಿಯೋ ಮಾಡಲಿಲ್ಲ. ನಮ್ಮ ಮನೆಯವ್ರ ಮಗ ಹುಡುಕ್ತಾ ಇದ್ದಾರೆ. ನಾನು ಅದೇ ಅಂದೆ, ಮಕ್ಳಿಗೆ ಮಾತ್ರ ಊಟನಾ, ನಮಗಿಲ್ವಾ ಅಂದೆ. ತಿಂಗಳಿಗೊಂದ್ಸಲ ಊಟ ಹಾಕಿದ್ರೆ ಸ್ಕೂಲ್ ಮುಚ್ಚಬೇಕಾದಿತ್ತು ಅಂತಾರೆ ನಮ್ಮ ಮನೆಯವರು. ಶ್ರೇವಿಗೆ ಪಿಂಕ್ ಡ್ರೆಸ್ಸು. ಅದೇನು ಎಂತಕ್ಕೆ 3-4-5 ಕಲರ್ ಟೀ ಶರ್ಟ್ಗಳಿದ್ದಾವೆ. ಎಂಥದ ಅಂದ್ಲಪ್ಪ, ಹೌಸ್ ಅಂತೆ, ಆ ಥರ ಮಾಡ್ತಾರೆ ಅಂತ. ಚಿನ್ನಿಯರಿಗೆ ಒಂದೇ ಇತ್ತಲ್ವಾ? ಚಿನ್ನಿಯವ್ರದ್ದು ಚೆನ್ನಾಗಿತ್ತು. ಕಾಲೇಜಲ್ಲೂ ಇತ್ತು ಯೂನಿಫಾರ್ಮ್. ಕಾಲೇಜಲ್ಲಿ ಅದು ನಮ್ಮ ಕಾಲೇಜ್ ಏನು ಬೇರೆದಕ್ಕೆ ಎಂಟರ್ಟೈನ್ ಮಾಡ್ತಿರ್ಲಿಲ್ಲ. ಶ್ರೇಯದು ಪಿಂಕು. ಶ್ರೇಯು ಕಾಣ್ತಾನ ಅಂತ ನೋಡ್ತಾನೆ ಇದ್ದೀವಿ. ಮಕ್ಳು ಕಾಯೋದ್ರಲ್ಲಿ ಅವು ಎಲ್ಲ ಒಂದೇ ಥರ ಇರ್ತವೆ. ನಾನು ನನ್ನ ಮಗ ಇವತ್ತು ಸೇಮ್ ಡ್ರೆಸ್ ಇಲ್ಲ ನೋಡಿ. ಅವನದು ಇದೇ ಸೇಮ್ ಪಿಂಕು ಅಲ್ಲ? ನಮ್ಮ ಮನೆ ಎಲ್ಲರದು ಒಂದು ಚಿಂತೆ ಆದರೆ ನಮ್ಮ ಮನೆಯವ್ರದ್ದೇ ಒಂದು ಚಿಂತೆ. ನಾವು ವಿಡಿಯೋ ಮಾಡ್ತಾ ಇದ್ದೀನಿ ಕಣ್ರಿ. ಎಲ್ಲ ತೆಗೆದು ಮನೇಲಿ ಒಗೆದು ಕೊಡ್ಬೇಕಂತೆ. ಅಲ್ಲ ಹೊಸದು ಕೊಡ್ಬೇಕಂತೆ. ನಾವು ಅದು 8-9 ಮಾತ್ರ ಇಲ್ಲಿ ಕಳಿಸಿದ್ವಿ. ಇನ್ನೊಂದು 7-8 ಮನೆಯಲ್ಲೇ ಇದ್ದಾವೆ. ಅದು ಹಾಗೆ ಅಂದ್ಕೊಂಡಿದ್ದಾವೆ. ಇನ್ನೊಂದ್ಸಲ ಮನೆಗೆ ಬಂದಾಗ ಇವನ್ನೆಲ್ಲ ತೆಗೆದು ಅದನ್ನು ಕೊಡೋದು ಅಂತ. ನೀವೆಲ್ಲ ನಗ್ತೀರಾ ಅನಿಸುತ್ತೆ. ಅದು ತಂದೆ ತಾಯಿಗಳು ಹಿಂದ್ಗಡೆ, ಇದು ಸ್ಕ್ರೀನ್ ಹಿಂದ್ಗಡೆ ಇದೆಲ್ಲ ಇರುತ್ತೆ. ನಿಮಗೆ ಗೊತ್ತಾ? ಎಲ್ಲದನ್ನು ನಿಮಗೆ ಹೇಳೋಕ್ಕೆ ಬರೋದಿಲ್ಲ. ಇವತ್ತು ಕಟ್ ಮಾಡಲ್ಲ, ಎಡಿಟ್ ಮಾಡಲ್ಲ, ಹಾಗೆ ಹಾಕ್ತಾಯಿದ್ದೀನಿ ವೀಡಿಯೋನ. ಊಟ ಆಯ್ತು ಅನಿಸುತ್ತೆ. ನೋಡಿದ್ವಿ, ಅವನು ನಮಗೆ ಕೈ ಮಾಡಿ ನೀವು ವಾಪಸ್ ಹೋಗಿ ಬೈತಾರೆ ಅಂತ ಹೇಳ್ದ. ಅದಕ್ಕೆ ನಾವು ಹಾಗೆ ಹೊರಟ್ವಿ. ಅಲ್ಲಿ ಎದುರುಗಡೆ ಹೋಗಿ ಕಾಯ್ತಿರ್ತೀವಿ. ಊಟ ಕ್ಯೂ ನಿಂತಿದ್ದಾರೆ ಅನ್ಸುತ್ತಲ್ಲ ರೀ? ಊಟ ಮುಗಿಸಿ ಅಲ್ಲೇ ತಕ್ಕ ನಿಂತ್ಕೊಂತಾರೆ ರೀ. ಊಟ ಮುಗಿದ ತಕ್ಷಣ ರೂಮಿಗೆ ಬರ್ತಾರೆ. ಊಟ ಮುಗ್ದಿದೆ ಅನಿಸುತ್ತೆ. 1 ಗಂಟೆ ಅಲ್ಲ, ಊಟ ಮುಗ್ದು ಏನೋ ಗೊತ್ತಿಲ್ಲ. ನಾನು ಬಂದ್ಮೇಲೆ ಕೇಳಿ ಹೇಳ್ತೀನಿ. ಮಗನ ಹಾಗೆ ಒಂದು ಸ್ವಲ್ಪ ನೋಡಿದೆ. ನಮ್ಮ ಮನೆಯವ್ರಿಗೆ ಮಗನೇ ಗುರ್ತು ಸಿಕ್ಕಿಲ್ಲ, ಗೊತ್ತಾ ಅಲ್ಲ? ನನ್ನ ಮಗನ ಅಂತ ಹೇಳಿದ್ರು. ನಾನು ಚಿನ್ನಿನೇ ಗುರ್ತು ಹಿಡಿದೆ. ತೆಳ್ಳಗಾಗಿದ್ದಾನೆ, ತುಂಬ ತೆಳ್ಳಗಾಗಿದ್ದಾನೆ. ನೋಡಿದ್ರೆ ಹೊಟ್ಟೆ ಚುರುಕನ್ನುತ್ತೆ. ಇನ್ನು ತೆಳ್ಳಗಾಗಿದ್ದು ನೋಡಿದ್ರೆ. ಹೌದೌದು, ಇಲ್ಲಿ ಸೆಕೆ ಅಲ್ಲ, ಬೆಳ್ಳಗಾಗ್ತಾರೆ. ಚಿನ್ನಿನೂ ಹಂಗೇನೆ. ಫಸ್ಟ್ ಸಲ ಬಂದ ಕೈ ಕಾಲು ಎಲ್ಲ ಬೆಳ್ಳಗಾಗಿತ್ತು. ಆಮೇಲೆ ಕರಿ ಹೆಗಣ ಆಗಿ ತೆಳ್ಳಗಾಗಿ ಮಂಗಾಗಿ ನಮ್ಮ ಮನೆಯವ್ರು ಅನ್ನೋದು ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ ಇವಳನ್ನು ಹೆಂಗೆ ಸರಿ ಮಾಡೋದೇ ಅಂತಿದ್ರು. ಲಾಸ್ಟ್ ಸಲ ನೋಡೋಕೆ ಹೋದಾಗ ನೆನಪಿದೆಯಾ? ಎಕ್ಸಾಮ್ ಎಲ್ಲ ಆದ ನಂತರ ಹೋದಾಗ ಇನ್ನೂ ನೀಟ್ ಎಕ್ಸಾಮ್ ಇತ್ತು. ಆವಾಗ ಸೆಕೆಂಡ್ ಪಿ ಯು ಇಷ್ಟೆಲ್ಲ ಕತೆ ಆಯಿತು ಮಗನ ನೋಡೋದಕ್ಕೆ. ಸ್ಕೂಲಲ್ಲಿ ಕೂರ್ದ ತುಂಬ ದಿನ ಆಗಿತ್ತು, ಕೂರಿಸಿದೆ. ಸ್ಕೂಲಲ್ಲಿ ಕೂತಿರೋದು. ಹಾಂ, 7th ಅಲ್ಲೇ.
ಅಂತೂ ಮಗನ ನೋಡಿದ್ವಿ, ಬಂದ ಅವನು. ನಾನು ಅಲ್ಲಿ ವೀಡಿಯೋನ ಮಾಡಲಿಲ್ಲ, ಹೋಗಿ ಟೀಚರ್ಸ್ ಹತ್ರ ಎಲ್ಲ ಮಾತಾಡಿ ಎಲ್ಲ ಮುಗಿಸ್ಕೊಂಡು ಈಗ ಹೊರಟ್ವಿ. ಎಲ್ಲರಿಗೂ ಶ್ರೇಯು ಮಾತಾಡಿಸ್ತಾ ಇದ್ದ, ನೋಡ್ಬೋದು ಎಷ್ಟು ತೆಳ್ಳಗಾಗಿದ್ದಾನೆ. ಆಮೇಲೆ ನಿಮಗೆ ವೀಡಿಯೋದಲ್ಲಿ ಅವನನ್ನು ಕರೆಕ್ಟಾಗಿ ತೋರಿಸ್ತೀನಿ. ಅವನದು ಊಟ ಕೂಡ ಆಗಿತ್ತು. ನಾವು ಅಲ್ಲಿಂದ ಹೊರಟಾಗ ಲೇಟೇ ಆಗಿತ್ತು. ಏನು ಎತ್ತ ಅನ್ನೋದು ನಾಳೆ ವೀಡಿಯೋದಲ್ಲಿ ಬರುತ್ತೆ, ಅಲ್ಲಿ ತನಕ ಕಾಯ್ತಾ ಇರಿ. ಇವತ್ತು ಮಗನ ಕರ್ಕೊಂಬರೋದು ಪಾರ್ಟ್ 1 ಮಾಡಿ ಹಾಕ್ತೀನಿ. ಎಲ್ಲಿ ತನಕ ಪಾರ್ಟ್ 2 ಪಾರ್ಟ್ 3 ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನಗೂ ಕೂಡ ಕನ್ಫರ್ಮ್ ಇಲ್ಲ. ನಂಗೆ ಅವನು ನೋಡೋದ ತಕ್ಷಣ ಹೊಟ್ಟೆ ಎಲ್ಲ ಒಂಥರ ಸಂಕಟ ಆಗ್ತಾ ಇತ್ತು. ತುಂಬ ತೆಳ್ಳಗಾಗಿದ್ದಾನೆ, ತುಂಬ ಹೈಟ್ ಕೂಡ ಆಗಿದ್ದಾನೆ. ನಿಮಗೆಲ್ಲ ಹೆಂಗೆ ಅನ್ನಿಸ್ತು ನನ್ನ ಮಗನ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್.